ಕೊಟ್ಟೂರು ತಾಲೂಕು ಡಿಎಸ್ಎಸ್ ನೂತನ ಸಂಚಾಲಕರಾಗಿ ರಾಂಪುರ ಶ್ರೀನಿವಾಸ ಆಯ್ಕೆ. ಅಸಮಾನತೆ ಹಾಗೂ ದೌರ್ಜನ್ಯಗಳ ವಿರುದ್ಧ ಹೋರಾಟಕ್ಕೆ ಕರೆ ನೀಡಿದ ನೂತನ ಪದಾಧಿಕಾರಿಗಳು. ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಿ ಎಂದ ಜಿಲ್ಲಾ ಸಂಚಾಲಕ ಬುದ್ಧಿ ಮರಿಸ್ವಾಮಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಹಾಗೂ ಹೋಬಳಿ ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಯಶಸ್ವಿಯಾಗಿ ನೆರವೇರಿದೆ. ತಾಲೂಕು ಸಂಚಾಲಕರಾಗಿ ರಾಂಪುರ ಶ್ರೀನಿವಾಸ್ ಅವರು ಅಧಿಕಾರ ಸ್ವೀಕರಿಸಿದ್ದು, ಸಮಾಜದಲ್ಲಿ ತಾರತಮ್ಯ ಹಾಗೂ ಅಸಮಾನತೆಯ ವಿರುದ್ಧ ನಿರಂತರ ಹೋರಾಟ ರೂಪಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಕೊಟ್ಟೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಡಿಎಸ್ಎಸ್ ವಿಜಯನಗರ ಜಿಲ್ಲಾ ಸಂಘಟನಾ ಸಂಚಾಲಕ ಬುದ್ಧಿ ಮರಿಸ್ವಾಮಿ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಯಿತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸಂಚಾಲಕರು, ಶಿಕ್ಷಣ ಅನ್ನುವುದು ಹುಲಿ ಹಾಲಿದಂತೆ, ಅದನ್ನ ಕುಡಿದವರು ಗರ್ಜಿಸಲೇಬೇಕು ಎನ್ನುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತನ್ನ ಸ್ಮರಿಸಿದರು. ಶೋಷಿತ ಸಮುದಾಯಗಳು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜದಲ್ಲಿ ಸಬಲೀಕರಣಗೊಳ್ಳಬೇಕು ಅಂತ ಕರೆ ನೀಡಿದರು. ನೂತನ ತಾಲೂಕು ಸಂಚಾಲಕರಾಗಿ ಜವಾಬ್ದಾರಿ ವಹಿಸಿಕೊಂಡ ರಾಂಪುರ ಶ್ರೀನಿವಾಸ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಇನ್ನು ಹೋಬಳಿ ಘಟಕದ ಅಧ್ಯಕ್ಷರಾಗಿ ಪೂಜಾರ್ ಅಜ್ಜಪ್ಪ, ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ವಿಷ್ಣು, ಸಂಘಟನಾ ಸಂಚಾಲಕರು ಬಣಕರ್ ಕೆಂಚಪ್ಪ, ಬಸ್ನಾಳ್ ಸುರೇಶ್, ಪೂಜಾರ್ ಚಂದ್ರಶೇಖರ್, ಹನುಮನಹಳ್ಳಿ ಪ್ರದೀಪ್ ಕುಮಾರ್, ಬೇಬೂರು ಶಂಕರಪ್ಪ, ಕ್ಯಾರಕಟ್ಟಿ ರಾಜು, ಇನ್ನು ಕಾನೂನು ಸಲಹೆಗಾರರಾಗಿ ಮಾರೇಶ್, ಖಜಾಂಚಿ ಗುಲಾಲಿ ದುರ್ಗೇಶ್, ಸಮಿತಿ ಸಲಹೆಗಾರರಾಗಿ ಪೂಜಾರ್ ಪರಸಪ್ಪ, ಕೆ ಕೊಟ್ರೇಶ್, ಕಾರ್ಯ ಸಮಿತಿ ಸದಸ್ಯರಾಗಿ ಜೋಡಿ ಪರಶುರಾಮ್, ಬಣಕಾರ್ ಪ್ರಸಾದ್, ಅಯ್ಯನಹಳ್ಳಿ ಮರಿಯಪ್ಪ, ಉಮೇಶ್ ಬದ್ದಿ, ದೂಪದಳ್ಳಿ ಉದಯ್, ಅಲ್ಬೂರು ಮೈಲಾರಿ, ತಿಮ್ಲಾಪುರ ಮರಿಸ್ವಾಮಿ, ಹುಣಸಿಕಟ್ಟೆ ವೆಂಕಟೇಶ್, ಅಲ್ಬೂರು ಭೀಮಪ್ಪ. ಕಾರ್ಯಕ್ರಮದಲ್ಲಿ ಮುಖಂಡರಾದ ರಮೇಶ್ ಅಂಬಳಿ, ಬುದ್ಧಿ ಮಾರುತಿ, ದೇವೇಂದ್ರಪ್ಪ, ರಾಂಪುರ್ ಸುರೇಶ್, ಅಯ್ಯನಹಳ್ಳಿ ಗೋಪಿ, ದುರ್ಗೇಶ್, ಕೊಟ್ರೇಶ್, ಸೋಮಶೇಖರ್ ಖಂಟಿ, ಸುದೀಪ್, ಸಂದೀಪ್, ಗಿರೀಶ್ ಸೇರಿದಂತೆ ಹಲವು ದಲಿತ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಾನೂನಿನ ಮಾರ್ಗದಲ್ಲಿ ದಲಿತ ಹಕ್ಕುಗಳ ರಕ್ಷಣೆ ಹಾಗೂ ಸಂಘಟನಾ ಬಲವರ್ಧನೆಯ ಸಂಕಲ್ಪದೊಂದಿಗೆ ಕೊಟ್ಟೂರು ಡಿಎಸ್ಎಸ್ ಹೊಸ ಸಮಿತಿ ಕಾರ್ಯಾರಂಭ ಮಾಡಿದೆ. ಕ್ಷಣ ಕ್ಷಣದ ನೇರ ಹಾಗೂ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಾಷ್ಟ್ರ ಕ್ರಾಂತಿ ನ್ಯೂಸ್. ಪ್ರತಿ ಸಾರಿ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ನಮಗೆಲ್ಲರಿಗೂ ವಹಿಸಿ ಮೊದಲಾಗಿರ್ತಕ್ಕಂಥ ನಮ್ಮ ಪೂಜಾ ಪುರುಷರನ್ನ ಸಲಹೆಗಾರರಾಗಿ ನಾವು ಆಯ್ಕೆ ಮಾಡಿದ್ವಿ. ಅದನ್ನು ಈ ಇನ್ನೊಬ್ಬ ಸಲಹೆಗಾರ ಕುಟೇಶ್ ಅವರು ಅಥವಾ ಇದನ್ನು ನಮ್ಮ ಸಂಚಾಲಕರಾಗಿ ನಾವು ನಮ್ಮ ರಾಷ್ಟ್ರ ಶ್ರೀನಿವಾಸ ಅವರನ್ನು ಆಯ್ಕೆ ಮಾಡಿದ್ವಿ. ಸಂಗೀತ ಸಭೆಗೆ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಮರ್ಷಾಮಣ್ಣವರು ಕೂಡ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸ್ತಾರೆ. ಹಾಗೂ ತಾಲೂಕು ಈ ಬಾಡಿ ಆಗಿರ್ತಕ್ಕಂಥ ಇಷ್ಟೇ ಕಾರಣ, ಈ ಸಂಘಟನೆ, ಈ ವಿಚಾರಗಳು ಯಾಕಪ್ಪ ನಾವು ಒಂದು ಈ ಸಂಘ ಮಾಡ್ಕೊಂಡು ಒಂದು ನಮ್ಮದು ಯಾಕೆ ಮಾಡಬೇಕು ಅಂತ ಒಂದು ತಲೆಗ ಯಾರಿಗೂ ಇದ್ದಿಲ್ಲ. ಕೆಲವು ವಿಚಾರವನ್ನು ನಾವು ಚರ್ಚೆ ಮಾಡಿದಾಗ ಎಲ್ಲ ರೀತಿಯಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ನಮ್ಮ ಜನಾಂಗದವರು ಕೂಡ ಈ ರಾಜ್ಯದಲ್ಲಿ ಅಲ್ಲ, ಈ ದೇಶದಲ್ಲಿ ಕೂಡ ಪ್ರತಿಯೊಂದು ಕೂಡ ನಮಗೆ ಅನ್ಯಾಯ ಆಗ್ತಾ ಬಂದಿದೆ. ಯಾಕಪ್ಪ ಇದ್ರ ಯಾರ ಮುಖಾಂತರವಾಗಿ ನಾವು ಸರಿಪಡಿಸಬೇಕು? ಶಿಕ್ಷಣ, ಸಂಘಟನೆ, ಹೋರಾಟದ ಮುಖಾಂತರವಾಗಿ ಇದ್ರೂ ಮಾತ್ರ ನಮ್ಮ ಗೆಲುವು ನಮಗೆ ಸಿಗುತ್ತೆ. ನೂತನ ಪದಾಧಿಕಾರಿಗಳು